ಕುಂಭ ಲಗ್ನ ಕುಂಭ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಮೇ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ನೋಡಿ, ಲಗ್ನದಿಂದ ನೋಡಬೇಕಾ ರಾಶಿಯಿಂದ ನೋಡಬೇಕಾ? ಡೆಫಿನೆಟ್ಲಿ ನಿಮಗೂ ಆ ಗೊಂದಲ ಇನ್ನೂ ಕ್ಲಿಯರ್ ಆಗಿರಲ್ಲ. ಸೊ ಲಗ್ನದಿಂದ ನೋಡಿದಾಗ ವಾಸ್ತವಕ್ಕೆ ಘಟನೆಗಳು ಎಷ್ಟು ಹತ್ತಿರವಾಗ್ತವೆ ಅನ್ನೋದನ್ನು ನೀವು ತಿಳ್ಕೊಬೋದು. ಘಟಿಸಿದ ಘಟನೆಗಳಿಂದ ನಿಮ್ಮ ಮನಸ್ಥಿತಿ, ವಾತಾವರಣ ಎಲ್ಲವೂ ಹೇಗಿರುತ್ತೆ ಅನ್ನೋದನ್ನು ರಾಶಿ ತಿಳಿಸುತ್ತೆ. ಅಂದರೆ ನೀವೊಂದು ಆಸ್ತಿ ಖರೀದಿ ಮಾಡ್ತೀರಾ, ಕೆಲಸ ಸಿಗುತ್ತಾ, ಮದುವೆ ಆಗುತ್ತಾ, ಇದನ್ನೆಲ್ಲ ಲಗ್ನ ಹೇಳಿದ್ರೆ ಆ ಘಟಿಸಿದ ಘಟನೆಗಳಿಂದ ಮನಸ್ಥಿತಿ ಹೇಗಿರುತ್ತೆ, ವಾತಾವರಣಗಳು ಹೇಗಿರುತ್ತೆ ಅನ್ನೋದನ್ನು ರಾಶಿ ತಿಳಿಸುತ್ತೆ. ಹಾಗಾಗಿ ಗೋಚಾರದ ಈ ಗ್ರಹಗಳ ಒಂದು ಕನೆಕ್ಟಿವಿಟಿ ನಮ್ಮ ಲಗ್ನಕ್ಕೂ ಇರುತ್ತೆ, ನಮ್ಮ ರಾಶಿಗೂ ಇರುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಬೇಕು. ನಿಮ್ಮದು ಬೇರೆ ಯಾವುದೋ ರಾಶಿಯಾಗಿದ್ದು ಕುಂಭ ಲಗ್ನ ಆಗಿದ್ದರೆ ಇದು 50 to 60% ನಿಮಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಬೇರೆ ಲಗ್ನ ಆಗಿದ್ದು ಕುಂಭ ರಾಶಿ ಆಗಿದ್ದರೆ ಒಂದು 20 ಭಾಗ ಇದು ಕೂಡ ನಿಮಗೆ ತಲುಪುತ್ತೆ. ಓಕೆ, ಇದನ್ನು ಹೋಗ್ತಾ ಇನ್ನೊಂದಷ್ಟು ಉದಾಹರಣೆಗಳ ಮುಖಾಂತರ ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡ್ತೀನಿ. ಈಗ ಮೇ ತಿಂಗಳಲ್ಲಿ ಮೇಜರ್ ಆಗಿ 3ನೇ ಮನೆ ಪವರ್ ಹೌಸ್ ಆಗಿ ಕೆಲಸ ಮಾಡ್ತಾ ಇದೆ. ಅದು ಏನೆಲ್ಲ ಲಾಭಗಳನ್ನು ಮಾಡಿಕೊಡಬಹುದು ಓವರಾಲ್ 1 ತಿಂಗಳ ಕಾಲ ನೋಡೋಣ. ಸೊ ಮೊದಲನೇದಾಗಿ ಮೇ 1ನೇ ತಾರೀಕು ನಿಮ್ಮ 5ನೇ ಮನೆ ಮತ್ತು 8ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ ಈ 3ನೇ ಮನೆಗೆ ಬರ್ತಾರೆ. 3ನೇ ಮನೆಯಲ್ಲಿ ನಿಮ್ಮ 7ನೇ ಮನೆಯ ಅಧಿಪತಿಯ ಸಂಚಾರ ಆಗ್ತಾ ಇದೆ. 12ನೇ ತಾರೀಕು ನಿಮ್ಮ 3ನೇ ಮನೆಯ ಅಧಿಪತಿ ಮತ್ತು ಕರ್ಮಸ್ಥಾನದ ಅಧಿಪತಿ ಆಗಿರುವಂತಹ ಕುಜನ ಸಂಚಾರ ಆಗುತ್ತೆ. ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ 4ನೇ ಮನೆಯ ಅಧಿಪತಿಯಾಗಿರುವ ಶುಕ್ರನ ಸಂಚಾರ ಆಗ್ತಾ ಇದೆ. ಆ ಶುಕ್ರ ನಿಮಗೆ ಭಾಗ್ಯಸ್ಥಾನದ ಅಧಿಪತಿಯೂ ಕೂಡ ಹೌದು. ಸೊ 15ನೇ ತಾರೀಕು ಆದ ಮೇಲೆ ಇದೇ ಶುಕ್ರ ನಿಮ್ಮ 5ನೇ ಮನೆಗೆ ಬಂದು ಗುರುವಿನ ಜೊತೆ ಯುತಿಯಾಗುತ್ತೆ. ಇನ್ನು 15ನೇ ತಾರೀಕು ನಂತರ 3ನೇ ಮನೆಯಲ್ಲಿದ್ದಂತಹ ರವಿ ಬುಧ 4ನೇ ಮನೆಗೆ ಬರ್ತಾರೆ. ಉಳಿದಂತೆ ನಿಮ್ಮ 7ನೇ ಮನೆಯಲ್ಲಿ ಕೇತುವಿನ ಸಂಚಾರ, ನಿಮ್ಮ ರಾಶಿಯಲ್ಲೇ ನಿಮ್ಮ ಲಗ್ನದಲ್ಲೇ ರಾಹುವಿನ ಸಂಚಾರ, ಜೊತೆಗೆ ನಿಮ್ಮ 2ನೇ ಮನೆಯಲ್ಲಿ ಶನಿಯ ಸಂಚಾರ. ಇದಿಷ್ಟು ಗ್ರಹಗಳ ಪ್ಲೇಸ್ಮೆಂಟ್. ಈಗ 3ನೇ ಮನೆ ಪವರ್ ಹೌಸ್ ಅಂತ ಹೇಳಿದೆ. 3ನೇ ಮನೆಗೆ ಬಂದಿರೋರು ಯಾರು? ಮೊದಲನೇದಾಗಿ ಬುಧ, ನಿಮ್ಮ 5ನೇ ಮನೆ ಮತ್ತು ನಿಮ್ಮ 8ನೇ ಮನೆಯ ಅಧಿಪತಿ ಬುಧ. ಸೊ ಈಗ ಹೊಸ ಐಡಿಯಾಗಳು ಏನು ನಿಮ್ಮ ತಲೆಗೆ ಬರ್ತಾ ಇದೆ, ಆ ಪ್ರತಿಯೊಂದು ಐಡಿಯಾಗಳು ನಿಮಗೆ ಕಾಸನ್ನು ಮಾಡಿಕೊಡ್ತವೆ. ಸೊ ಕ್ರಿಯೇಟಿವ್, 5ನೇ ಮನೆ ಅಂದರೆ ಕ್ರಿಯೇಟಿವ್. ಸೊ 3ನೇ ಮನೆ ಅಂದರೆ ಅದನ್ನು ಎಕ್ಸಿಕ್ಯೂಷನ್ ಮಾಡ್ತೀರಾ, ಬಳಸ್ತೀರಾ ಸರಿಯಾಗಿ. ಯಾಕೆ ಅಂದರೆ ಪರಾಕ್ರಮ ಸ್ಥಾನ, ಧೈರ್ಯ, ಶ್ರಮ, ಅಲೆದಾಟ, ಜೊತೆಗೆ ಈ ಕೈ ಚಳಕ, ಇದೆಲ್ಲವನ್ನು ತಿಳಿಸುವಂತಹ 3ನೇ ಮನೆ ಶಾರ್ಟ್ ಟ್ರಾವೆಲ್. ಸೊ ಪ್ರತಿಯೊಂದು ಈ ಮೇ ತಿಂಗಳ ಟ್ರಾವೆಲ್ ನಿಮಗೆ ಹೊಸ ಐಡಿಯಾಗಳನ್ನು ತಂದುಕೊಡುತ್ತೆ. ಆ ಐಡಿಯಾಗಳು ನಿಮ್ಮ ಹಣ ಗಳಿಕೆಯನ್ನು ಜಾಸ್ತಿ ಮಾಡುತ್ತೆ, ಕೆಲಸದಲ್ಲಿ ವೇಗಗಳನ್ನು ಜಾಸ್ತಿ ಮಾಡುತ್ತೆ. ಇದೆಲ್ಲ 3ನೇ ಮನೆಯ ಇಂಪ್ಯಾಕ್ಟ್ ಬುಧನಿಂದ ಆಗುತ್ತೆ. ನಿಮ್ಮ ತಲೆಗೆ ಯಾವ್ಯಾವ ಐಡಿಯಾಗಳು ಬರುತ್ತೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ವಿಶೇಷವಾಗಿ ಯಾರ್ಯಾರು ಮಾರ್ಕೆಟಿಂಗ್, ಸೇಲ್ಸ್ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ, ನಿಮಗೆ ನಿಮ್ಮ ಐಡಿಯಾಗಳು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಮಾರ್ಕೆಟಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮ್ಮ ಪ್ರೆಸೆಂಟೇಷನ್ ಸಖತ್ತಾಗಿರುತ್ತೆ. ನಿಮ್ಮ ಏನು ಟಾರ್ಗೆಟ್ ಏನಿದೆ ಅದನ್ನು ಡೆಫಿನೆಟ್ಲಿ ಮೇ ತಿಂಗಳಲ್ಲಿ ರೀಚ್ ಮಾಡ್ತೀರಾ. ನಿಮ್ಮ ಪ್ರೊಫೈಲ್ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಾ. ಅದಕ್ಕೆ ಕುಜ ಕೂಡ ವೇಗವನ್ನು ಕೊಡ್ತಾರೆ. ಕುಜ ಅಂದರೆ ವೇಗ. ಸ್ಪೆಷಲಿ ಕುಜ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರಿದ್ದೀರಾ, ನಿಮ್ಮನ್ನು ಈ ಒಂದು ಏನು 3ನೇ ಮನೆಯ ಇಂಪ್ಯಾಕ್ಟಿಂದ ಅತ್ಯದ್ಭುತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೂರಿಸ್ತಾರೆ. ಅಷ್ಟು ವೇಗ ಪಡೀತದೆ ನಿಮ್ಮ ಕ್ಷೇತ್ರಗಳು. ಸ್ಪೆಷಲಿ ಸಿವಿಲ್, ಮೆಕ್ಯಾನಿಕಲ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಗ್ತವೆ. ಸೊ ನಿಮ್ಮ ಒಂದು ಪ್ರೊಫೈಲು ಕೂಡ ಬೇರೆ ಹಂತಕ್ಕೆ ಹೋಗುತ್ತೆ, ಹೊಸ ವೇಗವನ್ನು ಪಡೆದುಕೊಳ್ಳುತ್ತೆ. ಸೊ ನೀವು ಈ ಒಂದು ಪೀರಿಯಡನ್ನು ತುಂಬ ಎಂಜಾಯ್ ಮಾಡ್ತೀರಾ. ಅದೇ ರೀತಿ ಮಾಧ್ಯಮ ಕ್ಷೇತ್ರ, ಡಿಜಿಟಲ್ ಮೀಡಿಯಾ, ಸೊ ಪ್ರಿಂಟ್, ಇದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿಕೊಳ್ಳುವಂತಹ ಕಾಲ. ನಿಮ್ಮ ಕಂಟೆಂಟ್ ಇನ್ನೊಬ್ಬರಿಗೆ ಬೇಗ ರೀಚ್ ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ತೀರಾ, ಫಾಲೋವರ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ತೀರಾ. ಸೊ ಹೊಸ ಐಡಿಯಾಗಳು ನಿಮ್ಮನ್ನು ಈಗ ಈ 1 ತಿಂಗಳು ಹೆಚ್ಚು ನಿಮ್ಮ ತಲೆಗೆ ಬಂದು ಸೊ ನಿಮ್ಮನ್ನು ತುಂಬ ಕ್ರಿಯಾಶೀಲರನ್ನಾಗಿ ಮಾಡಿ
ನಿಮ್ಮ ಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ಳುವ ಹಾಗೆ ನಿಮ್ಮಿಂದ ಕೆಲಸಗಳನ್ನು ಮಾಡಿಸುತ್ತೆ ಈ ಒಂದು 3ನೇ ಮನೆಯಲ್ಲಿ ಗ್ರಹಗಳ ಇಂಪ್ಯಾಕ್ಟ್. ಅದೇ ರೀತಿ ಅಡ್ವೈಸರ್ಸ್, ಕನ್ಸಲ್ಟೆಂಟ್ಗಳು ಯಾರ್ಯಾರಿದ್ದೀರಾ, ನಿಮಗೆ ಕ್ಲೈಂಟ್ಸ್ಗಳು ಜಾಸ್ತಿ ಆಗ್ತಾರೆ. ಅದರ ಜೊತೆಗೆ ದೂರದ ಊರು ಇಲ್ಲ ವಿದೇಶಿ ಸಂಸ್ಥೆಗಳ ಜೊತೆ ಟೈಅಪ್ ಆಗುವಂತಹ ಸಂದರ್ಭಗಳು ಎದುರಾಗುತ್ತೆ. ಇದರಿಂದ ನಿಮ್ಮ ಕಾರ್ಯಕ್ಷೇತ್ರ ವೃದ್ಧಿ ಆಗುತ್ತೆ. ಇನ್ನು ರಿಯಲ್ ಎಸ್ಟೇಟಲ್ಲಿ ಏಜೆಂಟ್ಸ್ಗಳಾಗಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ಷೇರು ಮಾರುಕಟ್ಟೆಯಲ್ಲಿ ಕಮಿಷನ್ ಬೇಸ್ಡ್ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಬುಧ ಅತ್ಯಂತ ಚತುರತೆಯನ್ನು ತಂದುಕೊಟ್ಟು ನಿಮ್ಮ ಒಂದು ಕಾರ್ಯಕ್ಷೇತ್ರವನ್ನು ಇಂಪ್ರೂವ್ ಮಾಡ್ತಾರೆ. ಅದಕ್ಕೆ ರವಿಯ ಬಲವು ಕೂಡ ನಿಮಗೆ ಕಾಪಾಡುತ್ತೆ. ಸೊ ಹಾಗಾಗಿ ಹಣ ಗಳಿಕೆಯಲ್ಲಿ ಈ ಎಲ್ಲ ಕ್ಷೇತ್ರಗಳು ತುಂಬ ಚೆನ್ನಾಗಿ ಇರುತ್ತೆ. ಇದೇ ರೀತಿ 3ನೇ ಮನೆ ಕೈ ಚಳಕವನ್ನು ತೋರಿಸೋದ್ರಿಂದ ನೋಡಿ, ಕೈ ಚಳಕ ಅಂತ ಅಂದಾಗ ಡಾಕ್ಟರ್ಸು ಕೂಡ ಆಗಬಹುದು. ಯಾಕೆ ಹೇಳಿ, ಅವರು ಕೈಯನ್ನು ಬಳಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಒಬ್ಬ ಟೈಲರ್ ಕೈ ಚಳಕವನ್ನು ಬಳಸಿ ಬಟ್ಟೆಯನ್ನು ಹೊಲಿತಾರೆ. ಒಬ್ಬ ಮೇಕಪ್ ಆರ್ಟಿಸ್ಟ್ ಅವರ ಕೈಯನ್ನು ಬಳಸಿ ಮೇಕಪ್ ಮಾಡ್ತಾರೆ. ಸೊ ಗ್ರಾಫಿಕ್ ಡಿಸೈನರ್, ಇಂಟೀರಿಯರ್ ಡಿಸೈನರ್, ಈ ರೀತಿ ಕೈ ಚಳಕದ ಜಾಬ್ಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ವ್ಯಾಪಾರವನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ, 3ನೇ ಮನೆಯಲ್ಲಿ ಬುಧ ಮತ್ತು ರವಿಯ ಸಂಯೋಗದಿಂದ ನಿಮ್ಮ ಆ ಕ್ಷೇತ್ರಗಳು ವೃದ್ಧಿಯಾಗುತ್ತೆ. ಸೊ ನಿಮಗೆ ಹೆಸರು ಬರುತ್ತೆ, ಒಂದಷ್ಟು ಹಣ ಗಳಿಕೆಯೂ ಜಾಸ್ತಿ ಆಗುತ್ತೆ. ಅದು ಎಡಿಟರ್ಸ್ ಇರ್ಬೋದು, ಅಡುಗೆ ಭಟ್ಟ ಇರಬಹುದು, ಕುಕ್, ಕೈ ಬಳಸಿತಾನೆ ಅವ್ರು ಅಡುಗೆ ಮಾಡೋದು. ಸೊ ಕೈಗುಣ ಚೆನ್ನಾಗಿದೆ ಅಂತಾರಲ್ಲ, ಅದೆಲ್ಲವೂ ಬರುತ್ತೆ. ಎಡಿಟರ್ಸ್, ಗ್ರಾಫಿಕ್ ಡಿಸೈನರ್ಸ್ ಎಲ್ಲವೂ ಬರುತ್ತೆ. ಸೊ ನೀವು ಅದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಹೆಚ್ಚು ಈ ಕೈಗಳನ್ನು ಬಳಸಿ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆ ಕ್ಷೇತ್ರಗಳು ಈ ಒಂದು ಮೇ ತಿಂಗಳು ಅತ್ಯಂತ ಯಶಸ್ವಿಯನ್ನು ಪಡೆದುಕೊಳ್ಳುತ್ತೆ. ಹಾಗೆ ಹೊಸದಾಗಿ ವ್ಯಾಪಾರ ಶುರು ಮಾಡಬೇಕು, ಉದ್ಯಮವನ್ನು ಶುರು ಮಾಡಬೇಕು ಅಥವಾ ಫ್ರಾಂಚೈಸಿಯನ್ನು ತೆಗಿಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಮೇ ತಿಂಗಳು 12ನೇ ತಾರೀಕು ನಂತರ ಕುಜ, ನಿಮ್ಮ ಕರ್ಮಸ್ಥಾನ ಮತ್ತು 3ನೇ ಸ್ಥಾನದ ಅಧಿಪತಿ ಕುಜ ಅವರದ್ದೇ ಮನೆಯಲ್ಲಿ ಬಂದಾಗ ನಿಮಗೆ ಅಲ್ಲಿ ವೇಗವನ್ನು ತಂದುಕೊಟ್ಟು ಹಣದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ, ಉದ್ಯಮಗಳನ್ನು ಶುರು ಮಾಡೋದಕ್ಕೆ, ಫ್ರಾಂಚೈಸಿಗಳನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ಮೇ ತಿಂಗಳು ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಡೆಲಿವರಿ ಬಿಸ್ನೆಸ್ಗಳು ಕೂಡ ವೇಗವನ್ನು ಪಡೆದುಕೊಂಡು ಅತ್ಯಂತ ಲಾಭ ಗಳಿಸುವಂತಹ ಕ್ಷೇತ್ರಗಳಾಗ್ತದೆ ಮೇ ತಿಂಗಳಲ್ಲಿ. ಅದೇ ರೀತಿ ಕುಜ ಈ ಕ್ರೀಡೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ಅತ್ಯಂತ ಯಶಸ್ಸನ್ನು ತಂದುಕೊಡ್ತಾರೆ. ಯಾರ್ಯಾರು ಕ್ರಿಕೆಟ್ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ದೀರಾ, ಸ್ಪೋರ್ಟ್ಸ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಅಥವಾ ಜಿಮ್ ನಡೆಸ್ತಾ ಇದ್ದೀರಾ, ನಿಮಗೆ ಹೆಚ್ಚು ಗ್ರಾಹಕರು ಬರ್ತಾರೆ. ಓವರಾಲ್ ಈ ಥರದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಈ ಒಂದು 3ನೇ ಮನೆಯ ಇಂಪ್ಯಾಕ್ಟ್ ಅತ್ಯದ್ಭುತವಾಗಿ ಮೇ ತಿಂಗಳು ವರ್ಕ್ ಆಗುತ್ತೆ ಕುಂಭರಾಶಿ, ಕುಂಭ ಲಗ್ನದವರಿಗೆ. ಇದಲ್ಲದೆ 4ನೇ ಮನೆಯಲ್ಲಿ 4ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರ ಮೊದಲ 15 ದಿನ ಅಲ್ಲೇ ಸಂಚಾರ ಮಾಡ್ತಾರೆ. ಅವರು ನಿಮ್ಮ ಭಾಗ್ಯಸ್ಥಾನದ ಅಧಿಪತಿಯೂ ಕೂಡ ಹೌದು. ಸೊ ಹಾಗಾಗಿ ಹೊಸದಾಗಿ ಆಸ್ತಿ ಖರೀದಿ ಮಾಡೋದಕ್ಕೆ, ವಾಹನ ಖರೀದಿ ಮಾಡೋದಕ್ಕೆ ಇದು ಶುಭವಾದ ಸಮಯ. ಒಂದಷ್ಟು ಪ್ರಾಪರ್ಟಿ ಬಂದು ನಿಮ್ಮನ್ನು ಸೇರುತ್ತೆ. ಅದೇ ರೀತಿ ಕೆಲಸದ ವರ್ಗದವರಿಗೆ ನಿಮಗೆ ಹೊಸದಾಗಿ ಏನೋ ಒಂದು ಸಾಫ್ಟ್ವೇರ್ ಬೇಕು, ಯಾವುದೋ ಒಂದು ಎಕ್ವಿಪ್ಮೆಂಟ್ಸ್ ಬೇಕು, ಇದೆಲ್ಲವೂ ಕೂಡ ನಿಮಗೆ ಸೌಲಭ್ಯ ಸಿಗುತ್ತೆ 4ನೇ ಮನೆ ಇಂಪ್ಯಾಕ್ಟಿಂದ. ಕೆಲಸ ಮಾಡೋವರಿಗೆ, ವೃತ್ತಿಯಲ್ಲಿರೋರಿಗೆ, ಸೊ ಎಲ್ಲರಿಗೂ ಕೂಡ ಈ 4ನೇ ಮನೆಯಲ್ಲಿ ಶುಕ್ರನ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಭಾಗ್ಯವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಅದೇ ರೀತಿ 4ನೇ ಮನೆ ಅಂದರೆ ತಾಯಿ, ಶುಕ್ರ ಅಂದರೆ ಹೆಣ್ಣು. ಸೊ ತಾಯಿಯಿಂದ, ತಾಯಿ ಸಮಾನರಿಂದ ಡೆಫಿನೆಟ್ಲಿ ಮೇ ತಿಂಗಳಲ್ಲಿ ನಿಮಗೊಂದಷ್ಟು ಶುಭ ಸುದ್ದಿಗಳಿವೆ. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆಸ್ತಿ ಸಿಗಬಹುದು, ನೆರವು ಸಿಗಬಹುದು. ಅವರ ಬೆಂಬಲದಿಂದ ಕೆಲವೊಂದಷ್ಟು ಕೆಲಸಗಳು ನಿಮ್ಮ ಪರವಾಗಿ ಆಗುತ್ತೆ. ಸೊ ಹಾಗಾಗಿ 4ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇದೇ 4ನೇ ಮನೆಗೆ 15ನೇ ತಾರೀಕು ನಂತರ ಶುಕ್ರ ಗುರುವಿನ ಜೊತೆ ಯುತಿ ಆಗ್ತಾರೆ, ಅಂದರೆ ಮಿಥುನ ರಾಶಿಯಲ್ಲಿ. ಬಟ್ ನಿಮ್ಮ 4ನೇ ಮನೆಗೆ ಬುಧ ಮತ್ತು ರವಿಯ ಸಂಚಾರ ಆಗುತ್ತೆ. 7ನೇ ಮನೆಯ ಅಧಿಪತಿ ರವಿ 4ನೇ ಮನೆಗೆ ಬಂದಾಗ ನಿಮ್ಮ ಪಾರ್ಟ್ನರ್ ಜೊತೆ ಸೇರಿ, ಇಲ್ಲ ನಿಮ್ಮ ಪತಿ, ನಿಮ್ಮ ಪತ್ನಿ, ನೀವಿಬ್ಬರೂ ಸೇರಿಕೊಂಡು ಒಂದು ಸ್ಥಿರಾಸ್ತಿಗೆ ಹೂಡಿಕೆಯನ್ನು ಮಾಡ್ತೀರಾ, ಅಥವಾ ಪತಿ ಹೆಸರಲ್ಲಿ ಅಥವಾ ಪತ್ನಿ ಹೆಸರಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ. ಪಾಲುದಾರಿಕೆಯ ಬಿಸ್ನೆಸ್ಸಲ್ಲೂ ಕೂಡ ಹೊಸದೊಂದು ಬೆಳವಣಿಗೆ ಈ ಒಂದು ತಿಂಗಳು ಕಂಡು ಬರುತ್ತೆ. ಹಾಗೆ 5 ಮತ್ತು 8ನೇ ಮನೆಯ ಅಧಿಪತಿಯಾದಂತಹ ಬುಧ 4ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅದು ರವಿಯ ಜೊತೆಗೆ ಯುತಿಯಾಗಿ ಮತ್ತು 4ನೇ ಮನೆಯಲ್ಲಿ ಬುಧ ಆದಿತ್ಯ ಯೋಗ ಕ್ರಿಯೇಟ್ ಆಗಿ ಈ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡೋರಿಗೆ
ಇದೊಂಥರ ಅದ್ಭುತವಾಗಿರುತ್ತೆ ಮೇ ತಿಂಗಳು. ನೀವು ಯಾರಿಗೆ ಕೆಲಸ ಮಾಡಿಕೊಡ್ತಾ ಇರ್ತೀರಾ ಅವರಿಂದ ಹೆಚ್ಚು ಪ್ರಶಂಸೆಯನ್ನು ಪಡೆದುಕೊಳ್ತೀರಾ ಮತ್ತು ಮನೆಯಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ವಾತಾವರಣಗಳು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಅಷ್ಟಮ ಸ್ಥಾನ ಈ ಹಳೆಯ ಕಟ್ಟಡಗಳ ನವೀಕರಣ ಮಾಡೋದು ಅಥವಾ ಲಿಟಿಗೇಷನ್ ಪ್ರಾಪರ್ಟಿಗಳನ್ನು ಸೇಲ್ ಮಾಡೋದು ಅಥವಾ ಲಿಟಿಗೇಷನ್ ಪ್ರಾಪರ್ಟಿಗಳ ವಿಚಾರದಿಂದ ನೀವು ಕಿರಿಕಿರಿ ಅನುಭವಿಸುತ್ತಿದ್ದರೆ ಮೇ ತಿಂಗಳು ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಸೊ ಓವರಾಲ್ ನಿಮಗೆ ಬರುವ ಒಳ್ಳೊಳ್ಳೆ ಐಡಿಯಾಗಳನ್ನು ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಈ ಮೇ ತಿಂಗಳು ಹಣ ಗಳಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದಷ್ಟು ಶ್ರಮ ಬೇಕು, ಒಂದಷ್ಟು ಅಲೆದಾಟ ಬೇಕು, ಅದನ್ನು ಮಾಡಬೇಡಿ. ಈ 3ನೇ ಮನೆಯಲ್ಲಿ ಕುಜ, ಬುಧ, ರವಿ ಎಲ್ಲರೂ ಗೌರವವನ್ನು ತಂದುಕೊಡ್ತಾರೆ, ಹಣವನ್ನು ಕೂಡ ತಂದುಕೊಡ್ತಾರೆ, ನಿಮ್ಮ ಕೆಲಸಗಳಲ್ಲಿ ವೇಗಗಳನ್ನು ಹೆಚ್ಚಿಸುತ್ತಾರೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈಗ 3ನೇ ಮನೆಯಲ್ಲಿ ಕುಜ ಬಂದರು, ಅಲ್ಲಿಂದ ಅವರ 4ನೇ ದೃಷ್ಟಿಯನ್ನು ನಿಮ್ಮ 6ನೇ ಮನೆಗೆ ಕೊಡ್ತಾರೆ. ಈ 6ನೇ ಮನೆ ನಿಮಗೆ ಈ ಕರ್ಕಾಟಕ ರಾಶಿಯಾಗಿರೋದ್ರಿಂದ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚು ತೊಂದರೆಗಳನ್ನು ಅನುಭವಿಸ್ತೀರಾ. ಎದೆಗೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಕೂಡ ಹೆಚ್ಚು ತೊಂದರೆಗಳನ್ನು ಅನುಭವಿಸ್ತೀರಾ. ಎದೆ ಉರಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್, BP ಇದೆಲ್ಲವೂ ಬರುತ್ತೆ. ಯಾಕೆಂದರೆ ಕುಜ ರಕ್ತಕಾರಕ ಆಗಿರೋದ್ರಿಂದ ಯಾರ್ಯಾರು ಸ್ವಲ್ಪ ಆರೋಗ್ಯವಂತರಾಗಿದ್ದೀರಾ ಮೇ ತಿಂಗಳಲ್ಲಿ ಹೋಗಿ ರಕ್ತದಾನ ಮಾಡಿ. ಕುಜನಿಗೆ ಅದು ತುಂಬ ಇಷ್ಟ. ನಿಮ್ಮ ಮೈಯಿಂದ ರಕ್ತ ಅನವಶ್ಯಕವಾಗಿ ಹೋಗೋದರ ಬದಲು ಒಂದು ಒಳ್ಳೆಯ ರೂಪದಲ್ಲಿ ಹೋದರೆ ಕುಜನಿಗೂ ಶಾಂತಿಯಾಗುತ್ತೆ. ನಿಮ್ಮ ಜಾತಕದಲ್ಲಿ ಕುಜ ವೀಕ್ ಆಗಿದ್ದರೆ ಮತ್ತಷ್ಟು ಬಲ ಪಡೆದುಕೊಳ್ಳೋದಕ್ಕೆ ಇದೊಂದು ಪ್ರಾಕ್ಟಿಕಲ್ ರೆಮಿಡಿ ಆಗುತ್ತೆ. ನಿಮ್ಮ ಆರೋಗ್ಯವು ವೃದ್ಧಿಯಾಗುತ್ತೆ. ಇದೊಂದನ್ನು ಮಾಡಿಕೊಳ್ಳಿ. ಎಲ್ಲೆಲ್ಲಿ ಬ್ಲಡ್ ಕೊಡೋದಕ್ಕೆ ಚಾನ್ಸಸ್ ಇದೆ ಅಲ್ಲಿ ನೀವೇ ಹೋಗಿ ಬ್ಲಡ್ಡನ್ನು ಕೊಡಿ. ಬೇರೆ ಪೂಜೆಗಳಿಗಿಂತ ಇದೊಂದು ಅತ್ಯದ್ಭುತವಾದ ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯವು ವೃದ್ಧಿಯಾಗುತ್ತೆ. ಹಿರಿಯ ನಾಗರಿಕರು ಸ್ವಲ್ಪ ಈ ಕೀಲು ನೋವು, ಮಂಡಿ ನೋವು, ಪಾದ ನೋವು ಈ ಥರದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಅಥವಾ ಉರಿ ಈ ಥರದ ವಿಚಾರಗಳಲ್ಲಿ ಹೆಚ್ಚು ತೊಂದರೆಗಳನ್ನು ಅನುಭವಿಸ್ತೀರಾ. ಸೊ ಹಾಗಾಗಿ ಸ್ವಲ್ಪ ಮೆಡಿಕೇಷನ್ ಕಡೆ ಗಮನ ಕೊಡಿ, ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಿ. ಇನ್ನು ಅದೇ ರೀತಿ ಉದ್ಯೋಗ ಕ್ಷೇತ್ರ, ಅದರಲ್ಲೂ ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಕರ್ಮಸ್ಥಾನದ ಅಧಿಪತಿ ಮತ್ತು 3ನೇ ಸ್ಥಾನದ ಅಧಿಪತಿ ಕುಜನೇ ಆಗಿದ್ದಾನೆ. ಕುಜ 3ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 3ನೇ ಮನೆ ಒಂದು ಕಿರು ಟ್ರಾವೆಲನ್ನು ತೋರಿಸುತ್ತಲ್ಲ, ಹಾಗಾಗಿ ಟ್ರಾನ್ಸ್ಫರ್ ಆಗುತ್ತೆ, ಬಡ್ತಿ ಪಡೆದುಕೊಳ್ತೀರಾ. ಇದೆಲ್ಲವೂ ಸರ್ಕಾರಿ ಅಧಿಕಾರಿಗಳಿಗೆ ಆಗುತ್ತೆ. ಬಟ್ ಸ್ವಲ್ಪ ಈ ಹಠ, ಕೋಪ, ಆತುರದ ನಿರ್ಧಾರಗಳು ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಅಹಮ್ಮು ಕೂಡ ಸ್ವಲ್ಪ ಕಡಿಮೆ ಆಗಬೇಕು. ಯಾಕೆಂದರೆ ಈ ರವಿ 3ನೇ ಮನೆಗೆ ಬಂದಾಗ ಸ್ವಲ್ಪ ಧೈರ್ಯ ಜಾಸ್ತಿ ಆಗುತ್ತೆ. ಕುಜನು ಕೂಡ 3ನೇ ಮನೆಗೆ ಬಂದ್ಬಿಡ್ತಾರೆ. ಇನ್ನಿಲ್ಲದ ಧೈರ್ಯ, ಇನ್ನಿಲ್ಲದ ವೇಗ ಎಲ್ಲವೂ ಜಾಸ್ತಿ ಆಗುತ್ತೆ. ಅದು ಕೆಲಸದಲ್ಲಿದ್ದರೆ ಸರಿ, ಬಟ್ ನಡತೆಯಲ್ಲಿ ಹೆಚ್ಚಾದರೆ ಅದು ಮೇಲಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗೋದು, ರಾಜಕಾರಣಿಗಳು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗೋದು, ಅಥವಾ ನಿಮ್ಮ ಮೇಲಿನ ರಾಜಕಾರಣಿಗಳ ಕೆಂಗಣ್ಣಿಗೆ ಗುರಿಯಾಗೋದು, ಇದೆಲ್ಲವೂ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ 3ನೇ ಮನೆಯಿಂದ. ಉಳಿದಂತೆ ನಿಮಗೆ ಸಿಗಬೇಕಾದ ಗೌರವ, ಮನ್ನಣೆ ಎಲ್ಲವೂ ಸಿಗುತ್ತೆ. ಇನ್ನು ಖಾಸಗಿ ಎಂಪ್ಲಾಯೀಸ್, ನೀವು ಕೂಡ ಜಾಬ್ ಚೇಂಜ್ ಮಾಡಬೇಕಾ? ಡೆಫಿನೆಟ್ಲಿ ಮೇ ತಿಂಗಳ ಅವಕಾಶಗಳಿವೆ. ಹೊಸದಾಗಿ ಕೆಲಸ ಹುಡುಕೋರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಂಟರ್ವ್ಯೂನ ಚೆನ್ನಾಗಿ ಫೇಸ್ ಮಾಡ್ತೀರಾ, ಆ ಧೈರ್ಯ ನಿಮ್ಮಲ್ಲಿದೆ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಸಂಬಳ ಇರುವಂತಹ ಕೆಲಸ ಡೆಫಿನೆಟ್ಲಿ ಸಿಗುತ್ತೆ, ಟ್ರೈ ಮಾಡಬಹುದು. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ 3ನೇ ಮನೆಗೆ ಕುಜ ಬಂದು ಧೈರ್ಯವನ್ನು ಕೊಟ್ಟರು, ಅವರು ದೃಷ್ಟಿ ಆಗ್ತಾ ಇರೋದು ನೀಚ ಸ್ಥಾನಕ್ಕೆ. ಅಂದರೆ 6ನೇ ಮನೆ ನಿಮಗೆ ಕುಜ 4ನೇ ದೃಷ್ಟಿ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬೇಡ, ಆತುರದ ನಿರ್ಧಾರಗಳು ಬೇಡ. ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಓವರಾಲ್ ಹೇಳೋದಾದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಮೆಂಟಲಿ ಡಿಸ್ಟರ್ಬ್ ಆಗಬೇಡಿ. ಸೊ ಹಾಗಾಗಿ ಮಾನಸಿಕವಾಗಿ ನಿಮ್ಮನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಪರೀಕ್ಷೆಗೆ ತಯಾರಿಯ ಸಮಯ ಆಗಿರಲಿ ಅಥವಾ ಪರೀಕ್ಷೆಯನ್ನು ಬರಿತಾ ಇರಲಿ, ಮಾನಸಿಕವಾಗಿ ಗಟ್ಟಿಯಾಗಿರಬೇಕಾದ ಸಮಯ. ಆ ಗಟ್ಟಿತನವನ್ನು ಉಳಿಸ್ಕೊಂಡು ಎಕ್ಸಾಮನ್ನು ಫೇಸ್ ಮಾಡಿ. ಡೆಫಿನೆಟ್ಲಿ ಕುಜ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ 6ನೇ ಮನೆ ಕೋರ್ಟ್ ಕೇಸನ್ನು ತಿಳಿಸುತ್ತೆ. ಅಷ್ಟು ಸುಲಭವಾಗಿಲ್ಲ. ಏನಕ್ಕೆ ಅಂದರೆ
ನಿಮ್ಮನ್ನು ಎಮೋಷ್ನಲಿ ನಿಮ್ಮನ್ನು ಕಟ್ಟಾಕುವಂತಹ ಪ್ರಯತ್ನಗಳು ಡೆಫಿನೆಟ್ಲಿ ಮೇ ತಿಂಗಳಲ್ಲಿ ನಡೀತದೆ. ಅದು ಕೋರ್ಟ್ ಕೇಸ್ ಇರಲಿ ಅಥವಾ ಬೇರೆ ಥರದ ವಿರೋಧಿಗಳು ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರಲಿ, ಅವರೆಲ್ಲರೂ ಕೂಡ ನಿಮ್ಮನ್ನು ಈಗ ಕಟ್ಟಾಕೋದು ಎಮೋಷ್ನಲಿ. ಯಾಕೆಂದರೆ ನಿಮಗೆ ಧೈರ್ಯ ಇದೆ, ಎಲ್ಲರನ್ನು ಫೇಸ್ ಮಾಡುವಂತಹ ಶಕ್ತಿಯೂ ಇದೆ, ಅದನ್ನು ಕುಜ ಕೊಡ್ತಾ ಇದ್ದಾರೆ. ಬಟ್ ಕುಜನ ದೃಷ್ಟಿ ನಿಮ್ಮ 6ನೇ ಮನೆಗೆ ಇರೋದರಿಂದ, ಅದು ಕರ್ಕಾಟಕ ರಾಶಿ ಆಗಿರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗಳಾಗುತ್ತೆ. ಸೊ ಇದರಿಂದ ನೀವು ಕೂಡ ಕುಗ್ಗಿ ಹೋಗ್ತೀರಾ. ಕುಗ್ಗಬೇಡಿ. ಯಾವುದೇ ರೀತಿ ಭಾವನಾತ್ಮಕ ವಿಚಾರಗಳಿಗೆ ಸೋಲದೆ, ಕುಗ್ಗದೆ ಎಲ್ಲವನ್ನು ಫೇಸ್ ಮಾಡಿದ್ರೆ ಮೇ ತಿಂಗಳು ಡೆಫಿನೆಟ್ಲಿ ಕೋರ್ಟ್ ವಿಚಾರಗಳಿರಲಿ, ಶತ್ರುಗಳ ಕಾಟಗಳಿರಲಿ, ಎಲ್ಲವನ್ನು ಗೆಲ್ತೀರಾ. ಅದೇ ರೀತಿ 6ನೇ ಮನೆ ಸಾಲದ ವಿಚಾರಗಳನ್ನು ತಿಳಿಸುತ್ತೆ. ಹೊಸದಾಗಿ ಸಾಲ ಮಾಡಿದ್ರೆ ಅದನ್ನು ತೀರಿಸೋದಕ್ಕೆ ತುಂಬ ಪ್ರಯತ್ನ ಪಡಬೇಕು ಅನ್ನೋದು 6ನೇ ಮನೆಯ ಇಂಪ್ಯಾಕ್ಟ್ ಆಗುತ್ತೆ ಕುಜನ ದೃಷ್ಟಿಯಿಂದ. ಇನ್ನು ಸಾಲ ತೀರಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತೀರಾ, ಬಟ್ ಬೇರೆ ಬೇರೆ ಖರ್ಚುಗಳೆಲ್ಲ ಎದುರಾಗಿ ಆ ಸಾಲ ತೀರಿಸೋದು ಮುಂದೋಗುತ್ತೆ. ಇದಿಷ್ಟು ಕುಜನ ದೃಷ್ಟಿಯ ಪ್ರಭಾವದಿಂದ 6ನೇ ಮನೆಯಲ್ಲಿ ನೀವು ಈ ಮೇ ತಿಂಗಳು ಗಳಿಸುವಂತಹ ವಿಚಾರಗಳು. ಹಾಗೆ ಮನೆ ಬಾಸ್ ಗೃಹಿಣಿಯರ ವಿಚಾರ ಹೇಳೋದಾದರೆ 4ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗಬೇಕಾದ್ರೆ ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳನ್ನು ಜಾಸ್ತಿ ಮಾಡಿರ್ತೀರ. ಅಂದರೆ ಇಂಟೀರಿಯರಲ್ಲಿ ಏನೋ ಒಂದು ಚೇಂಜ್ ಮಾಡೋದು, ಮನೆಗೆ ವಸ್ತುಗಳನ್ನು ತರೋದು, ಇದನ್ನೆಲ್ಲ ನೀವು ಮಾಡಿರ್ತೀರ ಗೃಹಿಣಿಯರು. ಇದರಿಂದ ನಿಮ್ಮ ಮನೆಯಲ್ಲಿ ಖುಷಿಯ ವಾತಾವರಣ ಹೆಚ್ಚಾಗಿರುತ್ತೆ. ಇನ್ನು ನಿಮ್ಮ 5ನೇ ಮನೆಯ ಅಧಿಪತಿ 4ನೇ ಮನೆಗೆ ಬಂದಾಗ ಡೆಫಿನೆಟ್ಲಿ ಹೊಸ ಹೊಸ ಐಡಿಯಾಗಳು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡಿರುತ್ತೆ. ಸೊ ಇದರಿಂದ ನಿಮ್ಮ ಸಂಬಂಧಗಳಲ್ಲಿ ಒಳ್ಳೆಯ ವಾತಾವರಣಗಳು ಸೃಷ್ಟಿಯಾಗಿ ಒಬ್ಬರಿಗೊಬ್ಬರು ಖುಷಿಯಾಗಿರ್ತೀರಾ. ಇನ್ನು ಗಂಡ ಹೆಂಡತಿಯ ಸಂಬಂಧ ಇಲ್ಲಿ ಒಂದೇ ಎಫೆಕ್ಟ್ ಆಗ್ತಾ ಇರೋದು, ಅದು ಕೇತು. ಜೊತೆಗೆ ರಾಶಿಯಲ್ಲಿ ರಾಹು ನಿಮ್ಮನ್ನು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿಸ್ತಾ ಇದ್ದಾರೆ. ಬೇರೆಯವರಿಗಿಂತ ಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಹಪಿಯಲ್ಲಿದ್ದೀರಾ. ಸೊ ಹಾಗಾಗಿ ಒಂದು ರೀತಿ ನಿಮ್ಮ ಓವರ್ ಥಿಂಕಿಂಗು, ನೆಗೆಟಿವ್ ಆಲೋಚನೆಗಳು ನಿಮ್ಮ ಸಂಬಂಧದಲ್ಲಿ ಒಂದಷ್ಟು ಸಂಘರ್ಷಗಳನ್ನು ಎದುರು ಮಾಡಿಸ್ತಾ ಇದೆ. ಜೊತೆಗೆ ಕೇತು ವಿರಕ್ತಿ ಭಾವನೆ, ಒಂದೇ ಮನೆಯಲ್ಲಿದ್ದರೂ ಮನಸ್ಸುಗಳು ದೂರ ದೂರ ಇವೆ, ಅಥವಾ ಕೆಲಸದ ನಿಮಿತ್ತ ಗಂಡ ಹೆಂಡತಿ ದೂರ ಇರಬಹುದು, ಅಥವಾ ಗಲಾಟೆಗಳನ್ನು ಮಾಡಿಕೊಂಡು ದೂರ ಆಗ್ತಾ ಇರ್ಬೋದು. ಸುಮಾರು ದಿನದಿಂದ ಇದಾಗ್ತಾ ಇದೆ. ರಾಹು ಮತ್ತು ಕೇತುವಿನ ಬಿಡುಗಡೆ ಡಿಸೆಂಬರಲ್ಲಿ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಸಂಬಂಧಗಳನ್ನು ನೀವೇ ಬ್ಯಾಲೆನ್ಸ್ ಮಾಡಿಕೊಂಡು ಉಳಿಸ್ಕೊಳ್ಬೇಕು, ಅದರ ಕಡೆ ಗಮನ ಕೊಡಿ. ಇನ್ನು ಸ್ಟೂಡೆಂಟ್ಸ್, ನಿಮ್ಮ 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ಗೆ ಪ್ಲ್ಯಾನ್ ಮಾಡಿರೋರಿಗೆ ನಿಮಗೆ ಇದ್ದಂತಹ ಎಲ್ಲ ಸಮಸ್ಯೆಗಳು ಬಗೆಹರಿದು ತುಂಬ ಚೆನ್ನಾಗಿ ನಿಮ್ಮ ಎಜುಕೇಷನ್ ಮುಂದೆ ಹೋಗ್ತಾ ಇದೆ. ಸೊ ಇನ್ನು ಸಂತಾನದ ವಿಚಾರದಲ್ಲಿ ಗುಡ್ ನ್ಯೂಸ್ ಈಗ ಆಲ್ರೆಡಿ ಪಡೆದುಕೊಂಡಿದ್ದೀರಾ ಕುಂಭರಾಶಿ ಕುಂಭ ಲಗ್ನದವರು. ಗುರುವಿನ ಸಂಚಾರದಿಂದ ಅಲ್ಲಿಗೆ ಶುಕ್ರನ ಎಂಟ್ರಿ ಆಗುತ್ತೆ. ಸೊ ಮತ್ತೆ ಸಂತಾನದ ವಿಚಾರಗಳಲ್ಲಿ ಗುಡ್ ನ್ಯೂಸ್ ಡೆಫಿನೆಟ್ಲಿ ಇದೆ. 2ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ ಮತ್ತು ವ್ಯಯಸ್ಥಾನದ ಅಧಿಪತಿಯಾಗಿರುವಂತಹ ಶನಿ ಮಹಾತ್ಮರ ಸಂಚಾರ ಆಗ್ತಾ ಇದೆ. 7.5 ಕೊನೆಯ ಭಾಗದಲ್ಲಿದ್ದೀರಾ. ಶನಿ ಮಹಾತ್ಮರು ಶಿಸ್ತು, ಶ್ರಮ, ಜವಾಬ್ದಾರಿ ಎಲ್ಲವನ್ನು ತೆಗೆದುಕೊಳ್ಳಿ. ಡೆಫಿನೆಟ್ಲಿ ಗುರು ಕೊಡುವಂತಹ ಏನು ಲಾಭಗಳನ್ನು ನಾನು ನಿಮಗೆ ಕೊಡ್ತೀನಿ, ಬಟ್ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಒಂದಷ್ಟು ಅಡೆತಡೆಗಳಿರುತ್ತೆ. ಜವಾಬ್ದಾರಿಗಳು ಬೇಕು, ಶಿಸ್ತನ್ನು ಬೇಕು, ಶ್ರಮ ಬೇಕು, ಎಲ್ಲವನ್ನು ಶನಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಅದರ ಕಡೆ ಹೆಚ್ಚು ಗಮನ ಕೊಡಿ, ಎಫರ್ಟ್ ಹಾಕಿ. ಗುರುವಿನಿಂದ ಸಿಗುವಂತಹ ಲಾಭಗಳು ಡೆಫಿನೆಟ್ಲಿ ಸಿಗುತ್ತೆ. ಮೇ ತಿಂಗಳು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತೀರಾ. ಇನ್ನು ಅದೇ ರೀತಿ ನಮ್ಮ ಕೃಷಿಕರಿಗೆ ಹೇಳೋದಾದರೆ, ನಿಮ್ಮ 4ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗಬೇಕಾದ್ರೆ ಈ ತೋಟಗಾರಿಕೆ ಬೆಳೆಗಳು, ಹಣ್ಣು, ತರಕಾರಿಗಳು ಇದಕ್ಕೆಲ್ಲ ಒಳ್ಳೆಯ ಬೆಲೆ ಸಿಗುತ್ತೆ. ಆ ಕೃಷಿ ಮಾಡ್ತಿರೋರಿಗೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಓಕೆ, ಭೂಮಿಯ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ಹಲವಾರು ವಿಚಾರಗಳು ಎದುರಾಗುತ್ತೆ. ಸೇಲ್ ಮಾಡಬೇಕಾ ಆಗುತ್ತೆ, ಅಥವಾ ಖರೀದಿ ಮಾಡಬೇಕಾ ಡೆಫಿನೆಟ್ಲಿ ಆಗುತ್ತೆ. ವಿವಾದಗಳಿದ್ವಾ ಅದು ಸರಿ ಹೋಗುತ್ತೆ. ಸೊ ಇದೆಲ್ಲ 4ನೇ ಮನೆ ಇಂಪ್ಯಾಕ್ಟಿಂದ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಈ ಕೃಷಿಕರು ಪಡೆಯುತ್ತಾರೆ. ಇನ್ನು ಅದೇ ರೀತಿ ಪ್ರೇಮಿಗಳಿಗೆ ಮದುವೆ ಭಾಗ್ಯ ಖಂಡಿತ ಈ ಒಂದು ಮೇ ತಿಂಗಳಲ್ಲಿ ಇರುತ್ತೆ. ನೀವು ಮಾತುಕತೆಗೆ ಮುಂದಾಗಬಹುದು, ಮನೆಯವರನ್ನು ಒಪ್ಪಿಸಬಹುದು. ಆಲ್ರೆಡಿ ಪ್ರೀತಿ ಪ್ರೇಮದಲ್ಲಿ ತೇಲ್ತಾ ಇದ್ದೀರಾ, ಈಗ ದಂಪತಿಗಳಾಗೋಕ್ಕೆ ಒಳ್ಳೆಯ ಸಮಯ, ಇದನ್ನು ಬಳಸ್ಕೊಳ್ಳಿ. ಅದರ ಜೊತೆಗೆ
ಏನು ವಧು ವರ ಹುಡುಕ್ತಾ ಇದ್ದೀರಾ, ತುಂಬ ದಿನದಿಂದ ಲೇಟ್ ಆಗ್ತಾ ಇದೆ, ಮ್ಯಾರೇಜ್ ಆಗ್ತಾ ಇಲ್ಲ ಅಂತ, ಮೇಯಲ್ಲಿ ಅದಕ್ಕೊಂದು ಚಾನ್ಸಸ್ ಇದೆ. ಪ್ರೊಫೈಲ್ಗಳು ಬರ್ತವೆ, ಸರಿಯಾದದನ್ನು ಆಯ್ಕೆ ಮಾಡ್ಕೊಳ್ಳಿ. ಉಳಿದಂತೆ ಎಲ್ಲ ವಿಚಾರಗಳಲ್ಲೂ ಈ 3ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ನಿಮ್ಮನ್ನು ಕಾಪಾಡುತ್ತೆ. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ತಲೆಗೆ ಬರುವಂತಹ ಐಡಿಯಾಗಳನ್ನು ನೀವು ಇವಾಗ ಕಾರ್ಯರೂಪಕ್ಕೆ ತರುವಂತಹ ಸಮಯ, ಶಕ್ತಿನೂ ಇದೆ, ವೇಗನೂ ಇದೆ. ಜೊತೆಗೆ ನಿಮ್ಮ ಕೆಲಸಗಳಿಗೆ ಸರಿಯಾದ ಪ್ರತಿಫಲವೂ ಕಾಯ್ತಾ ಇದೆ. ಸ್ವಲ್ಪ ಶ್ರಮ, ಸ್ವಲ್ಪ ಅಲೆದಾಟ, ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ, ಶಿಸ್ತನ್ನು ಅಳವಡಿಸ್ಕೊಳ್ಳಿ. ಡೆಫಿನೆಟ್ಲಿ ಕುಂಭ ಲಗ್ನ, ಕುಂಭ ರಾಶಿಯವರಿಗೆ ಮೇ ತಿಂಗಳು ಬದಲಾಗುತ್ತೆ. ಎಲ್ಲವೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.